ಇವತ್ತು ನನ್ನ ವೀಡಿಯೋ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನು ಬೇಳೆ ಸಾರು ಮಾಡ್ತಾಯಿದ್ದೀನಿ. ಇವತ್ತು 1 ಕಪ್ ಬೇಳೆ, 1 ಕಪ್ ಖಾರದ ಪುಡಿ, ಟೊಮಾಟೊ, ಸೀಮೆ ಬದನೆಕಾಯಿ, ಈರುಳ್ಳಿ, ಒಗ್ಗರಣೆಗೆ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮಾಡ್ಕೊಂಡಿದ್ದೀನಿ. ಬೇಳೆ ಸೀಮೆ ಬದನೆಕಾಯಿ ಸಾರು ಕಾಯಿ ಹಾಕ್ತೇನೆ, ಮಾಡ್ತಾ ಇರೋದು ತೋರಿಸ್ತಾಯಿದ್ದೀನಿ ನೋಡಿ. ಬೇಳೆ ನೀರು ಮಡಗಿ ಬೇಳೆ ಕಾದೋದಕ್ಕೆ ಬೇಳೆ ಹಾಕಿದ್ದೀನಿ. ನೀರು ಕಾದೋದಕ್ಕೆ ಸೀಮೆ ಬದನೆಕಾಯಿನೂ ಬೆಂದೈತೆ, ಬೇಳೆನೂ ಬೆಂದೈತೆ. ಇವಾಗ ರುಬ್ಬಿಟ್ಕೊಂಡಿದ್ದೀನೆಲ್ಲ, ಟೊಮೊಟೊ ಈರುಳ್ಳಿ ಎಲ್ಲ ಹಾಕ್ತೀನಿ. ಸ್ವಲ್ಪ ನೀರು ತೊಳೆದಾಕ್ತೇನೆ. ನೋಡಿ ತೆಳ್ಳಗೆ ಚೆನ್ನಾಗಿದೆ. ಇವಾಗ ಉಪ್ಪು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತೀನಿ. ಬೇಳೆ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ಎಷ್ಟು ಬೇಕಷ್ಟು. ಬೇಳೆ ಸಾಂಬಾರು ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕ್ತೀನಿ. ನೋಡಿ ಸಾರು ರೆಡಿಯಾಗಿದೆ. ಒಗ್ಗರಣೆ ಮಾಡಬೇಕು. ಇವಾಗ ಬೆಂದಿದೆ ಸಾಂಬಾರು. ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಬೇಯಲಿ ಒಂದು ಸ್ವಲ್ಪ, ಒಂದು 5 ನೋಡಿ ಆಗಿದೆ. ಸಾಂಬಾರೊಳಗೆ ಹಾಕಿದ್ಮೇಲೆ ಒಂದು 10 ನಿಮಿಷ ಸಾರು ಬೇಯಲಿ. ಗಮ್ಮಂತ ವಾಸನೆ ಬರ್ತದೆ. ಸಾಂಬಾರು ಒಂದು ಸ್ವಲ್ಪ ಬೇಯಲಿ ಒಗ್ಗರಣೆ ಮಾಡಿದ್ಮೇಲೆ. ನೋಡಿ ಸಾಂಬಾರು ರೆಡಿಯಾಗಿದೆ. ಇನ್ನೊಂದು 5 ನಿಮಿಷ. ಅನ್ನ ಹಾಕ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ. ನಾನು ಒಬ್ಬಳಿಗೆ ಮಾಡ್ಕೊತಾ ಇದ್ದೀನಿ. ಒಂದೇ ಒಂದು ಮುದ್ದೆ. ಬಿಸಿನೀರಿಗೆ ಅನ್ನ ಹಾಕಿದ್ದೀನಿ. ಅದು ಮೊಳಕ ಬರಲಿ, ಹಸಿಟ್ಟು ಹಾಕ್ತೀನಿ. ನೋಡಿ ಅನ್ನ ಬೇಯ್ತಾ ಇದೆ. ಬೆಂದಿರೋ ಅನ್ನ ಅಲ್ವಾ, ಇವಾಗ ಹಸಿಟ್ಟು ಹಾಕ್ತಾಯಿದ್ದೀನಿ. 10 ನಿಮಿಷ. ಇದೆ ಆಗಿದೆ ಮುದ್ದೆ ಬೆಂದಿ. ಅನ್ನ ಹಾಕಿರೋದ್ರಿಂದ ಇದೇನು ಪಂಗಂಗಿಲ್ಲ, ಚೆನ್ನಾಗಿರ್ತದೆ ಅನ್ನ ಮುದ್ದೆ. ಸ್ಟವ್ ಆಫ್ ಮಾಡ್ತೀನಿ ನೋಡಿ. ನೋಡಿ ತಗೊತೀನಿ ಮುದ್ದೆ ಕಟ್ಟಕ್ಕೆ.
ನೋಡಿ, ಮುದ್ದೆ ಬೇಳೆ ಸಾಂಬಾರು ರೆಡಿಯಾಗಿದೆ. ಸೀಮೆ ಬದನೆಕಾಯಿ ಬೇಳೆ ಸಾರು, ಅನ್ನ ಸಾರು, ಮುದ್ದೆ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರಗಳು.